ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾವಾಗ್ರೆ ಈವ್ನಿಂಗ್ ಟೈಮಲ್ಲಿ ಹಿಂಗೆ ಏನಾದ್ರೂ ಚಟ್ಪಟ ರೆಸ್ಟೋರೆಂಟ್ ಟೈಪ್ ತಿನ್ನಕ್ಕೆ ಇಷ್ಟ ಆದ್ರೆ ನೀವು ಈ ತರ ಮ್ಯಾಗಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಎಲ್ಲ ವೆಜಿಟೇಬಲ್ ಅನ್ನು ಬಳಸಿ ಇವತ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮ್ಯಾಗಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಮೊದ್ಲಿಗೆ ನಾನು ಕಡಿಗೆ ಏನ್ ಮಾಡೀನಿ, ಮ್ಯಾಗಿ ಕುದಿಸ್ಕೊಂಡಿದ್ದೀನಿ. ಒಂದ್ 5 ನಿಮಿಷ ಮ್ಯಾಗಿ ಕುದಿಸ್ಕೊಂಡು ಅದ್ರಲ್ಲಿರುವ ನೀರೆಲ್ಲ ಜಾನ್ಕೊಳ್ಳಿ. ಈಗ 1 ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆಯಲ್ಲಿ ನಮ್ಗೆ ಯಾವ್ದು ಇಷ್ಟ ಆ ತರಕಾರಿಯನ್ನು ಹಾಕೊಳ್ಳೋಣ ಅಂತ ಮೀಡಿಯಂ ಫ್ಲೇಮಲ್ಲಿ ಒಂದೊಂದಾಗಿ ತರಕಾರಿಗಳನ್ನು ಹುರ್ಕೊಳ್ಳೋಣ. ನಾವು ಫಸ್ಟಿಗೆ ಮೊದ್ಲಿಗೆ ನಾನೇನ್ ಮಾಡಿದೀನಿ, ಈರುಳ್ಳಿ ಹಾಕಿನಿ, ಆಮೇಲೆ ಕ್ಯಾಪ್ಸಿಕಮ್, ಟೊಮೊಟೊನು ಒಳಗಿನ ಬೀಜ ಎಲ್ಲ ತೆಗ್ದಿದ್ದೀನಿ. ಟೊಮೊಟೊ ಹಾಕಿದ್ದೀನಿ, ಸ್ವಲ್ಪ ಕ್ಯಾರೆಟು, ಮತ್ತೆ ಒಂದ್ ಸ್ವಲ್ಪ ನೆನೆಸಿರುವ ಬಟಾಣಿ ತಗೊಂಡಿದ್ದೀನಿ. ಎಲ್ಲ ಎಣ್ಣೆದಾಗ ಒಂದು 5 ನಿಮಿಷ ಮತ್ತೆ ಚೆನ್ನಾಗಿ ಹುರ್ಕೊಳ್ಳೋಮಿ. ಚಿಕ್ಕ ಮಕ್ಕಳೆಲ್ಲ ವೆಜಿಟೇಬಲ್ ತಿನ್ನಕ್ ಇಷ್ಟಪಡಲ್ಲ ಅಂತ ಮಕ್ಕಳಿಗೆ ಈ ಮ್ಯಾಗಿಯಲ್ಲಿ ಚೆನ್ನಾಗಿ ಜಾಸ್ತಿ ಎಲ್ಲ ವೆಜಿಟೇಬಲ್ ಹಾಕೊಡಿ, ತಾನೇ ತಿಂತಾರೆ. ಅದ್ರಲ್ಲಿ ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ. ಅಂದ್ರೆ ಈ ತರ ಒಂದ್ ಸ್ವಲ್ಪ ಎಲ್ಲ ಮಸಾಲಾ ಫ್ಲೇವರ್ ಎಲ್ಲ ತರಕಾರಿ ಫ್ಲೇವರ್ ಎಲ್ಲ ಇದ್ರೆ ಮ್ಯಾಗಿ ಒಂಥರ ತಿನ್ನಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಒಂದ್ ಸ್ವಲ್ಪ ಸೋಯಾ ಸಾಸ್ ಹಾಕೊಂಡಿದೀನಿ, ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಂಡಿದೀನಿ, ಮತ್ತೆ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕೊಂಡಿದೀನಿ ನಾನು. ಇದೆಲ್ಲ ಇದ್ದಿದ್ದಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದ್ ಸ್ವಲ್ಪ ಟೊಮೊಟೊ ಕೆಚಪ್ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ, ಸಾಕು. ಈಗ ಮ್ಯಾಗಿ ಮಸಾಲ ಬರುತ್ತಲ್ಲ, ಅದು ಒಂದು ಪ್ಯಾಕೆಟ್ ಹಾಕೊಂಡಿದೀನಿ. ಮತ್ತೆ ಈಗ ಮ್ಯಾಗಿ ಜೊತೆಗೆ ಕೊಡ್ತಾರಲ್ಲ ಆ ಪ್ಯಾಕೆಟ್ಗಳನ್ನು 2 ಹಾಕೊಂಡಿದೀನಿ. ಹಾಕಿ 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಅದು ಮಸಾಲಕ್ಕೆಲ್ಲ ಹುರ್ಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ. ಅದ್ರಲ್ಲಿ ಒಂಥರ ಗ್ರೇವಿ ಟೈಪ್ ಮಾಡ್ಕೊಳ್ಳೋಣ ಅಂತ ಇದಕ್ಕೆ ಒಂದ್ ಸ್ವಲ್ಪ ಹುರ್ಕೊಂಡು ಇದ್ರಲ್ಲಿ ನೀರ್ ಹಾಕೊಳ್ಳೋಣ ಒಂಚರ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಹುರ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ತರಕಾರಿ ನಾವು ಇದು ಕುದಿಸಿಲ್ಲ, ಹಾಗೇನೆ ಹಾಕಿದೀವಲ್ಲ, ಅದಕ್ಕೆ ಒಂದ್ ಸ್ವಲ್ಪ ತರಕಾರಿ ಒಳಗೆ ಕುದೀಲಿ. ಈಗ ನಾನು 1 ಸ್ಪೂನ್ ಅಷ್ಟು ಟೊಮೊಟೊ ಕೆಚಪ್ ಹಾಕ್ತಾ ಇದ್ದೀನಿ. ಅದರಲ್ಲಿ ಕುದಿಸಿರುವ ಮ್ಯಾಗಿನ ಹಾಕ್ತಾ ಇದ್ದೀನಿ. ನಿಧಾನವಾಗಿ ಎಲ್ಲ ಕಲ್ಸ್ಕೊಳ್ಳಿ. ಈ ತರ ತರಕಾರಿ ಮ್ಯಾಗಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ರೆ ಮ್ಯಾಗಿ ರೆಡಿ ಆಯ್ತು. ಸ್ಪೆಷಲ್ ವೆಜಿಟೇಬಲ್ ಮ್ಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.